ಫಸ್ಟ್ ಟೈಮ್ ಕಪ್ ಗೆದ್ದಿದ್ದು, ಫಸ್ಟ್ ಟೈಮ್ ಕಪ್ ಗೆದ್ಕೊಂಡು ಇದೇ ಪೆವಿಲಿಯನ್ ವಾಪಸ್ ಬಂದಾಗ ಫಸ್ಟ್ ಟೈಮ್ ನನ್ನ ತಾಯಿ ಕೈಗೆ ಅದನ್ನು ಕೊಟ್ಟಿದ್ದು. ಅವ್ರಿಗೆ ಅದು ಎತ್ತಕ್ಕಾಗಿಲ್ಲ, ಸ್ವಲ್ಪ ಭಾರ ಇತ್ತು. ಬಟ್ ಅವ್ರ ಮುಖದಲ್ಲಿ ನೋಡಿದ್ದ ಖುಷಿ, ಬಿಕಾಸ್ ಯಾವುದು ಇಲ್ಲಿ ನಡಿಬೇಕಾದ್ರೆ ನಮ್ಮ ತಾಯಿ ಮ್ಯಾಚಸ್ ಮಿಸ್ ಮಾಡ್ತಾ ಇರಲಿಲ್ಲ ಒಂದು ಕೂರೋರು. ಸೊ I can never forget the first time we walked to the green dressing room with the cup and ಅಲ್ಲಿ ಅವ್ರ ಮುಖದಲ್ಲ ಹೆಮ್ಮೆ ನೋಡೋದಲ್ಲ. ಫೈನಲ್ ಆಗಿ ಮೂರನೇ ವರ್ಷ ನಾನು ಗೆದ್ದಾಗ, ಥರ್ಡ್ ಸೀಸನ್ ಗೆದ್ದಿದ್ದು. ಸೊ I can never forget that because ಆ ಒಂದು ಕಪ್ ಗೆಲ್ಲೋದಕ್ಕೆ ಬಹಳ ಒದ್ದಾಡಿದ್ದೀವಿ ನಾವು. 2 ಸತಿ ಫೈನಲ್ಸ್ ನಾವು ಸೋತಿರೋ ನೋವಿತ್ತು ನಮಗೆ. ಸೊ ಫೈನಲ್ ಆಗಿ ವಿ ಪ್ಲೇಡ್ ಅಗೇನ್ಸ್ಟ್ ಹೈದರಾಬಾದ್. ಸರ್, ಆ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಟೀಮ್ ತುಂಟಾಟಗಳು ಹೇಗಿದ್ರು ಸರ್? ಯಾವ್ದಾದ್ರು ಒಂದು ನೆನ್ಸ್ಕೊಳಕ್ ತುಂಟಾಟಗಳು ಸರ್ ನಿಮ್ಮ ಟೀಮ್ ಅವರು ನಾಳೆ ಮಾಡಿರ್ತಾರೆ ಸಾಮಾನ್ಯವಾಗಿ, ಅದ್ರಲ್ಲಿ ಯಾವ್ದಾದ್ರು ಒಂದು ನೆನ್ಸ್ಕೊಳ್ಳೋದಾದ್ರೆ ಇವತ್ತಿಗೂ ಮರೆಯಕ್ ಆಗಲ್ಲ ಅಂದ್ರೆ ಅದೆಲ್ಲ 9 ಗಂಟೆ ರಾತ್ರಿ ಇರುತ್ತೆ, ಚಿಕ್ಕ ಹೊಡೆ ಇರುತ್ತೆ ಎಲ್ಲರೂ ತುಂಟಾಟಗಳು. ಸೊ ಬಟ್ ಈಗ ವೆನ್ ಎವ್ರಿಬಡಿ ಜಾಯ್ ಅದಿದ್ದೇ ಇರುತ್ತಲ್ಲ, ಒಂದು ಮಜಾ ಮಾಡ್ತಾರೆ, ಪೂಲ್ ಸ್ಟೇಷನ್ಸ್ ಇರುತ್ತೆ, ಜೋಕ್ಸ್ ಮಾಡ್ಕೋತಾರೆ, ಇರುತ್ತೆ, ಅವೆಲ್ಲ ಇರುತ್ತೆ. ಒಂದು ಗೇಮ್ ಅಂತ ಹೋಗ್ಬೇಕಾದ್ರೆ ಮಾತ್ರ ನಾವು ಸೀರಿಯಸ್ ಆಗಿ ಆಡೋದು. ಮಿಕ್ಕಿ ಟೈಮ್ ಐ ಥಿಂಕ್ ದೇ ಆಲ್ ಹ್ಯಾವ್ ದೇರ್ ಫನ್ ಅಂಡ್ ದಟ್ಸ್ ಅ ಗ್ರೇಟ್ ಥಿಂಗ್ ಬಿಕಾಸ್ ದಟ್ಸ್ ವಾಟ್ ಕೀಪ್ಸ್ ದ ಟೀಮ್ ಬಾಂಡ್. ಆ ಟೀಮ್ ಬಾಂಡಿಂಗ್ ಅದು ಬೇಕಾಗುತ್ತೆ. ಸೊ ಎಲ್ಲರೂ ಅವ್ರವ್ರದ್ದೇ ತುಂಟಾಟಗಳಿದ್ದಾರೆ, ತುಂಬಾ ಇದಾವೆ. ಸರ್, ನೀವು ಹೇಳಿದ್ರು ಒಂದು ಕಪ್ಪು ಗೆದ್ದಾಗ ನಮ್ಮ ತಾಯಿಗೆ ಕೊಟ್ರಿ ಅಂತ ಹೇಳಿ, ಆಗ ಅವರ ಸಂತೋಷ, ಅವ್ರ ಮುಖದಲ್ಲಿ ಇರುವಂತಹ ಮಂದಹಾಸ, ಅವ್ರಿಗೆ ಏನೋ ಹೇಳಿದ್ರು ಸರ್ ಒಂದು ಸಂದರ್ಭದಲ್ಲಿ? ಏನು ಹೇಳಲಿಲ್ಲ, ಸೈಲೆಂಟ್ ಆಗಿ ಖುಷಿ ಪಡ್ತಾರೆ, ಸೈಲೆಂಟ್ ಆಗಿ. ನಾವೆಲ್ಲ ಹಣದ ನೋಡ್ತಾ ಇದ್ರೆ ನಾವು. ಸೊ ಅದಕ್ಕೆ ನಾನು ನಿಮ್ಗೆ ಅವಾಗ ಹೇಳಿದ್ದು, ಬೆಂಗಾಲ್ ಹತ್ತಿದ್ದು ನಾನು ನೋಡಿದ್ದೀನಿ. ಬಿಕಾಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ದೇ ಫೆಲ್ಟ್, ದ ಪೇನ್, ದ ವೇಟ್. ಬೆಂಗಾಲ್ ಇಸ್ ಬಿನ್ ಪ್ಲೇಯಿಂಗ್ ಫಾರ್ 9 ಸೀಸನ್ಸ್ ನೋ 8. 9 ಸೀಸನ್ ಆಡಿದ್ದಾರೆ ಬೆಂಗಾಲು, 9 ಸೀಸನ್ ಕಾದಿದ್ದಾರೆ ಇದಕ್ಕೆ, ಈ ಕ್ಷಣಕ್ಕೆ. ಅವ್ರದ್ದು ಸೆಮಿಫೈನಲ್ಸಿಗೆ ಬರೋದೇ ದೊಡ್ಡ ಕನಸಾಗಿತ್ತು ಅವ್ರದ್ದು. ಬರೋದಲ್ಲದೆ ಕಪ್ಪು ಗೆದ್ರು. ಐ ಥಿಂಕ್ ಅದಕ್ಕೆ ಹೇಳಿ ನಿಮ್ಗೆ ಅವ್ರ ಅರ್ಥ ಆಗೋ ನಂಗೆ ಅರ್ಥ ಆಗುತ್ತೆ ಅಂದ್ಬಿಟ್ಟು. ಸೊ ಅವತ್ತಿಗೆ ನಾವೆಲ್ಲ ತುಂಬಾ ಬಿಕ್ಕಿ ಹೇಳ್ತಾ ಇದ್ವಿ ನಾವು ಆಕ್ಚುಲಿ. ಸೊ ಆಬ್ವಿಯಸ್ಲಿ ನಮ್ಮ ತಾಯಿ ಇನ್ನೇನು ಹೇಳ್ತಾರೆ ಸರ್, ಜಸ್ಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರಿಗೆ